ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇವತ್ತು SSLC ಸಂಬಂಧಪಟ್ಟಂಗೆ ಮತ್ತು PUC ಸಂಬಂಧಪಟ್ಟಂಗೆ ಮತ್ತು CETಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಅದ ನೋಡ್ರಿ. ಅವರಾದರೂ ಓದಬೇಕು, ಓದಿದ್ದ ರೆಡಿ ಐತಿ. ಈಗ ಕ್ವಶನ್ಸ್ ನಾ ಹೇಳ್ಕೊತ ಹೋಗ್ತೀನಿ, ನೀವು ಅದನ್ನು ಅಬ್ಸರ್ವ್ ಮಾಡ್ಕೊತೀರಿ. ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಪ್ಲೀಸ್ ಮೊದಲು ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಟಿಕ್ ಮಾಡಿರಿ. ಯಾಕಂದ್ರೆ ನಾವು ಹೇಳುವಂಥ ಕ್ವಶನ್ಸ್ ಫಸ್ಟ್ ನಿಮಗೆ ಬಂದು ತಲುಪ್ತಾವ ಅನ್ನೋದಕ್ಕೆ ನಮ್ಮ ಆಸೆ. ಈ ಸದ್ಯ ನಿಮಗೆ ಪ್ರಿಪ್ರೇಟರಿ ಸ್ಟಾರ್ಟ್ ಆದವು, ಈಗ ಮುಂದೆ ಬರೋದು ಏನೂ ಅಲ್ಲ, ಇನ್ನೇನು ಟೈಮ್ ಜಾಸ್ತಿ ಇಲ್ಲ. ಹೀಗಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಇನ್ಮ್ಯಾಗ ಹೇಳಕ್ಕೆ ಶುರು ಮಾಡ್ತದೆ. ಈವರೆಗಂತೂ ಕಂಟಿನ್ಯೂ ಹೇಳ್ತಿ, ಇನ್ಮೇಲೆ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೈತಿ. ಭಾರತದ ಸಾರಿಗೆ ಹಾಗೂ ಸಂಪರ್ಕ. ಸಾರಿಗೆ ಎಂದರೇನು? ಸಾರಿಗೆ ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದಕ್ಕೆ ಸಾರಿಗೆ ಎಂದು ಕರೆಯುವರು. ಸಾರಿಗೆಯ ವಿಧಗಳು. ಸಾರಿಗೆ ವಿಧಗಳು ಎಷ್ಟು? 4. ಅವು ಯಾವ್ಯಾವ ಅಂದ್ರೆ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ ಮತ್ತು ವಾಯು ಸಾರಿಗೆ. ರಸ್ತೆ ಸಾರಿಗೆ ವಿಧಗಳು ಯಾವುವು? ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳು. ಭಾರತದ ರಾಷ್ಟ್ರೀಯ ಹೆದ್ದಾರಿಯ ಉದ್ದ ಎಷ್ಟು? ಭಾರತದ ರಾಷ್ಟ್ರೀಯ ಹೆದ್ದಾರಿಯ ಉದ್ದ 1.45240 ಕಿಲೋಮೀಟರ್ ಉದ್ದ. 1,45,240 ಕಿಲೋಮೀಟರ್ ಉದ್ದ. ಲೈಫ್ ಲೈನ್ ಆಫ್ ದ ನೇಷನ್ ಎಂದೇ ಹೆಸರಾದ ಸಾರಿಗೆ ಯಾವುದು? ರೈಲ್ವೆ ಸಾರಿಗೆ. ಲೈಫ್ ಲೈನ್ ಆಫ್ ನೇಷನ್ ಎಂದೇ ಹೆಸರಾದ ಸಾರಿಗೆ ರೈಲ್ವೆ ಸಾರಿಗೆ. ಭಾರತದಲ್ಲಿ ಮೊಟ್ಟ ಮೊದಲು ರೈಲು ಸಾರಿಗೆ ಯಾವಾಗ ಮತ್ತು ಎಲ್ಲಿಂದ ಪ್ರಾರಂಭವಾಯಿತು? ಭಾರತದಲ್ಲಿ ಮೊಟ್ಟ ಮೊದಲು 1853ರಲ್ಲಿ ಏಪ್ರಿಲ್ 16ರಂದು ಪ್ರಾರಂಭವಾಯಿತು. ಇದು ಮಹಾರಾಷ್ಟ್ರದ ಮುಂಬೈ ಮತ್ತು ಥಾಣೆ ನಡುವೆ ಆರಂಭವಾಯಿತು. ಭಾರತದ ಪ್ರಮುಖ ಬಂದರುಗಳು. ಭಾರತದ ಪ್ರಮುಖ ಬಂದರುಗಳು: ಕಾಂಡ್ಲಾ, ಇದು ಗುಜರಾತಿನ ಕಚ್ ಕಾರ್ಯ ಶಿರೋಭಾಗದಲ್ಲಿದೆ. ಮುಂಬೈ, ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುವರು. ಭಾರತದ ಹೆಬ್ಬಾಗಿಲು ಯಾವುದು ಅಂತ ಕೇಳ್ತಾರೆ. ಕ್ವಶನ್ಸ್ ಮಾತ್ರ ಭಾಳ ಇಂಪಾರ್ಟೆಂಟ್ ಇದೆ ಅನ್ನೋದು. ಬುಕ್ಸ್ನಾಗಾದರೂ ನೀವು ಮಾರ್ಕ್ ಹಾಕೊಳಕ್ಕೆ ಅಡ್ಡಿ ಇಲ್ಲ. ಭಾರತದ ಹೆಬ್ಬಾಗಿಲು ಮುಂಬೈ. ನವಶೇವಾ, ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಭಾರತ ಪ್ರಮುಖ ಬಂದರುಗಳು: ಮರ್ಮಗೋವಾ, ಗೋವಾ ರಾಜ್ಯದ ಝವಾರಿ ಕೊಲ್ಲಿಯ ಪ್ರದೇಶದಲ್ಲಿದೆ. ನವಮಂಗಳೂರು, ಕರ್ನಾಟಕ ರಾಜ್ಯದಲ್ಲಿದ್ದು ಕರ್ನಾಟಕದ ಪ್ರಮುಖ ಬಂದರಾಗಿದೆ ಮಂಗಳೂರು ಬಂದರು. ಕೊಚ್ಚಿ, ಕೇರಳ ರಾಜ್ಯದಲ್ಲಿದೆ. ತೂತುಕುಡಿ, ತಮಿಳುನಾಡು ರಾಜ್ಯದಲ್ಲಿದೆ. ಚೆನ್ನೈ, ಇದು ತಮಿಳುನಾಡು ರಾಜ್ಯದಲ್ಲಿದೆ. ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ. ಪಾರಾದೀಪ್, ಒಡಿಶಾ ರಾಜ್ಯದಲ್ಲಿದೆ. ಕೋಲ್ಕತ್ತಾ, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ. ಭಾರತದ ಚಹದ ಬಂದರು ಯಾವುದು? ಭಾರತದ ಚಹದ ಬಂದರು ಯಾವುದು? ಭಾರತದ ಚಹದ ಬಂದರು ಕೋಲ್ಕತ್ತಾ ಬಂದರು. ಹಾಲ್ದಿಯಾ, ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ. ಸಮೂಹ ಮಾಧ್ಯಮ ಎಂದರೇನು? ಎಲ್ಲ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮ. ಎಲ್ಲ ಜನರನ್ನು ತಲುಪುವ ಮಾಧ್ಯಮಕ್ಕೆ ಸಮೂಹ ಮಾಧ್ಯಮ ಅಂತ ಕರೀತಾರೆ. ಇವಷ್ಟು ಕ್ವಶನ್ಸ್. ಇವು SSLCಗೆ ಮತ್ತು PUCಗೆ ಸಂಬಂಧಪಟ್ಟ ಅಷ್ಟೇ ಅಲ್ಲ, ಈ ಸದ್ಯ ಎಕ್ಸಾಮ್ CETಗೂ ಕಂಡಕ್ಟ್ ಆಗೋ ಸಂಬಂಧ ಅಷ್ಟಿಗೆ ಸಂಬಂಧಪಟ್ಟಂಗೆ ಇವು ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಅದ. ಮೊದಲು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್, ಆಮ್ಯಾಗ ಬೆಲ್ ಐಕಾನ್ ಟಿಕ್ ಮಾಡಿರಿ. ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ನಾವು ಹೇಳುವಂಥ ಕ್ವಶನ್ಸ್ ನಿಮ್ಗೆ ಬಂದು ಮೊದಲು ತಲುಪಬೇಕನ್ನೋದು ನಮ್ಮ ಆಸೆ. ಯಾಕಂದ್ರೆ ಎಕ್ಸಾಮ್ ಅಂತೂ ಸಮೀಪಕ್ಕೆ ಬಂದು ಏನೀಗ ಸೋಷಿಯಲ್ ಅಂತೂ ಮುಗೀತು. ಈಗ ಸಂಬಂಧಪಟ್ಟಿದ್ದ ನಿಮ್ಗೆ ಸೈನ್ಸ್ ಬಗ್ಗೆ ಹೇಳ್ತೀವಿ. ಥ್ಯಾಂಕ್ ಯು.